ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 103ನೇ ಕೀರ್ತನೆ. 103ನೇ ಕೀರ್ತನೆ, ಸಾಮ್ 103, ಅದು ಸುಪ್ರಸಿದ್ಧವಾದಂಥ ಒಂದು ಕೀರ್ತನೆಯಾಗಿದೆ. ಅದರಲ್ಲಿಯೂ ದಾವೀದನ ಕೀರ್ತನೆಯಾಗಿದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂಬುದಾಗಿ ಪ್ರಾರಂಭವಾಗುವ ಈ ಕೀರ್ತನೆ, ಇದರಲ್ಲಿ ಯಾಕೆ ದಾವೀದನು ತನ್ನ ಮನವನ್ನು ದೇವರ ಕೊಂಡಾಟಕ್ಕೆ ಕರೆದೊಯ್ತಾನೆ ಎಂಬುದಕ್ಕೆ ಸಾಕಷ್ಟು ಕಾರಣಗಳು ಇಲ್ಲಿ ಕೊಡಲಾಗಿದೆ. ಅವುಗಳಲ್ಲಿ ಕೆಲವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಒಂದು ಏನು, ಈ ರೀತಿಯಾಗಿ ಹೇಳಿಬಿಟ್ಟು ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ಹೇಳ್ಬಿಟ್ಟು ಏನೇನು ಉಪಕಾರಗಳು ದೇವರು ಮಾಡಿದ್ದಾನೆ, ನನ್ನ ಮನವು ಯಾಕೆ ಯೆಹೋವನನ್ನು ಕೊಂಡಾಡಬೇಕು ಎಂಬುದಕ್ಕೆ ಕೆಲವು ಕಾರಣಗಳು ಒಂದೊಂದಾಗಿ ನೋಡಿಕೊಳ್ಳೋಣವೇ. ಬನ್ನಿರಿ. ಮೊದಲನೇ ಕಾರಣ, ಭಾಳ ದೊಡ್ಡ ಕಾರಣ, ಯಾಕೆ ನಮ್ಮ ಮನಸ್ಸು ದೇವರನ್ನು ಕೊಂಡಾಡಬೇಕು, ಅಥವಾ ನಮ್ಮ ಮನಸ್ಸು ಅಂತ ಹೇಳಿದ್ರೆ ನಾವು ಯಾಕೆ ಕೊಂಡಾಡಬೇಕು, ನಾವು ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕು ಎಂಬುದಕ್ಕೆ ಸಾಕಷ್ಟು ಕಾರಣಗಳನ್ನು ದಾವೀದನು ಹೇಳ್ತಿದ್ದಾನೆ. ಅದರಲ್ಲಿ ಮೊದಲನೇ ಕಾರಣ, ದೊಡ್ಡ ಕಾರಣ ಏನೆಂದರೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ. ವಾವ್! ಕೆಲವು ಅಪರಾಧಗಳಲ್ಲ, ಎಲ್ಲ ಅಪರಾಧಗಳು. ಒಂದು ವೇಳೆ ಒಂದೊಂದಾಗಿ ನಮ್ಮ ಅಪರಾಧಗಳನ್ನು ಏನಾದರೂ ದೇವರು ಬರೆದಿಟ್ರೆ ಏನಾಗಬಹುದು ನೋಡ್ರಿ. ಒಂದು ಉದಾಹರಣೆಗಾಗಿ ಒಂದು ವಾಕ್ಯ ನಾವು ನೋಡಿಕೊಳ್ಳೋಣ. ಕೀರ್ತನೆ 130, 3ನೇ ವಚನ ಈ ರೀತಿಯಾಗಿದೆ: ಕರ್ತನೇ ಯಾಹುವೇ, ನೀನು ಪಾಪಗಳನ್ನು ಎಣಿಸುವುದಾದರೆ. ದೇವರು ಒಂದು ವೇಳೆ ಇಷ್ಟನೇ ನಂಬರ್ ಆಯಿತು, ಈಗ 1,74,000ನೇ ಪಾಪ, 1,75,000ನೇ ಪಾಪ, 1,76,000ನೇ ಪಾಪ, ಅಥವಾ 1,20,00,000ನೇ ಪಾಪ, 1,21,00,000ನೇ ಪಾಪ, 1,23,00,000ನೇ ಪಾಪ ಅಂತ ಹೇಳ್ಬಿಟ್ಟು ದೇವರು ಒಂದೊಂದು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ಯಾರು ನಿಲ್ಲಕ್ಕಾಗಲ್ಲ. ಆದರೆ ಪಾಪಗಳನ್ನು ಆತನು ಕ್ಷಮಿಸುವವನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮನವೇ ಯಾಕೆ ದೇವರನ್ನು ಕೊಂಡಾಡಬೇಕು? ಮೊದಲನೇ ಕಾರಣ, ಆತನಿನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ. ಎಲ್ಲ ಅಂದರೆ ಎಲ್ಲ. 1 ಕೋಟಿ ಇದ್ರೂ, 10 ಕೋಟಿ ಇದ್ರೂ, ಆ ಕೋಟ್ಯಾಂತರ ಪಾಪಗಳನ್ನು, ಲಕ್ಷಾಂತರ ಪಾಪಗಳನ್ನು ಕ್ಷಮಿಸುವವನು ದೇವರು. ಈಗ ಅದು ಮೊದಲನೇ ಕಾರಣ, ಯಾಕೆ ದೇವರನ್ನು ಕೊಂಡಾಡಬೇಕಂತ. ಎರಡನೆಯದ ಕಾರಣ, ಯಾಕೆ ದೇವರನ್ನು ಕೊಂಡಾಡಬೇಕು ಎಂಬುದಾಗಿ ಅದೇ 3ನೇ ವಚನ, ಕೀರ್ತನೆ 103, 3ನೇ ವಚನದ 2ನೇ ಭಾಗದಲ್ಲಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನಾಗಿದ್ದಾನೆ. ಇದಕ್ಕೆ ದೇವರಿಗೆ ಸ್ತೋತ್ರ ಮಾಡಬೇಕು. ಸಮಸ್ತ ರೋಗಗಳನ್ನು ವಾಸಿ ಮಾಡುವವನಾಗಿದ್ದಾನೆ. ನನ್ನ ಜೀವನದಲ್ಲಿ ಕೂಡ ಕ್ಯಾನ್ಸರ್ ಎಂಬುದಾಗಿ ಪತ್ತೆ ಹಚ್ಚಿ ಸ್ಪಷ್ಟಪಡಿಸಿ ಹೇಳಿದರು. ಅದಕ್ಕೆ ಬೇಕಾದ ಚಿಕಿತ್ಸೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾಗ ದೇವಜನರು ಪ್ರಾರ್ಥನೆ ಮಾಡಿದರು ಮತ್ತು ದೇವರು ಆಶ್ಚರ್ಯ ರೀತಿಯಿಂದ
ನನ್ನನ್ನು ವಾಸಿ ಮಾಡಿದ. ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ಅದಕ್ಕೆ ನಾನೇ ಸಾಕ್ಷಿ. ತನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ, ನನ್ನ ರೋಗಗಳನ್ನು ವಾಸಿ ಮಾಡಿದ್ದಾನೆ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು. ಹೌದು, ಆಕ್ಸಿಡೆಂಟ್ನಿಂದ, ಅಪಘಾತದಿಂದ ತಪ್ಪಿಸುವವನು ಆಗಿದ್ದಾನೆ. ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಯ್ತು, ಸಾಯಬೇಕಾಗಿತ್ತು. ಆದರೆ ದಾವೀದನು ಹೇಳಿದ ಹಾಗೆ ನಾಶದಿಂದ ತಪ್ಪಿಸುವವನು. ಅದು ಮೂರನೇ ಕಾರಣ ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಅಷ್ಟೇ ಅಲ್ಲ, 4ನೇ ವಚನದಲ್ಲಿ 4ನೇ ಕಾರಣ ಇನ್ನೊಂದಿದೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ. ಪ್ರೀತಿ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ಪದ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಕೊಟ್ಟನು. ಪ್ರೀತಿ, ಕೃಪೆ. 103ನೇ ಕೀರ್ತನೆ 4ನೇ ವಚನದ 2ನೇ ಭಾಗದಲ್ಲಿ ಕೃಪೆ ಅಂದ ತಕ್ಷಣ ಯೋಹಾನ 1:17, 2ನೇ ಕೊರಿಂಥ 8:9 ಈ ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನ ಕೃಪೆಯ ಬಗ್ಗೆ ನಾವು ನೆನಪು ಮಾಡಿಕೊಳ್ಳತಕ್ಕದ್ದು. ಹೌದು, ಅವುಗಳಿಂದ ಅದನ್ನು ಕಿರೀಟವಾಗಿ ನಮಗೆ ಶೃಂಗರಿಸಿದ್ದಾನೆ ಎಂಬುದಾಗಿ ಇನ್ನೊಂದು ಕಾರಣಗಳು. ಯಾಕೆ ನನ್ನ ಮನವೇ ಯೆಹೋವನನ್ನು ಯಾಕೆ ಕೊಂಡಾಡಬೇಕು? ಈಗಾಗಲೇ ಇಷ್ಟು ಕಾರಣಗಳು ಆಗಿವೆ. ಹದ್ದಿಗೆ ಬರುವಂತೆ ನಿನ್ನ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ವಾವ್! ಇದು ಕೂಡ ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಇಂಥ ಕಾರ್ಯವನ್ನು. 6ನೇ ವಚನ, ಯೆಹೋವನ ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಹೌದು, ನಮ್ಮ ನ್ಯಾಯವನ್ನು ಸ್ಥಾಪಿಸುವ ನ್ಯಾಯಾಧಿಪತಿ ನಮ್ಮ ದೇವರು. ಅದಕ್ಕಾಗಿ ಕೊಂಡಾಡೋಣ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ದೇವರು ಪ್ರಕಟಿಸುವ ದೇವರು. ಅವರವರ ಆತ್ಮಿಕ ಪರಿಪಕ್ವತೆಗೆ ಅನುಸಾರವಾಗಿ ದೇವರು ಮೋಶೆಗೆ ಮಾರ್ಗ ಪ್ರಕಟಿಸಿದ, ಇಸ್ರಾಯೇಲರಿಗೆ ಕೃತ್ಯಗಳನ್ನು ಪ್ರಕಟಿಸಿದ. ಈ ಮಾರ್ಗ ಅನ್ನುವುದು PhD, ಕೃತ್ಯ ಅನ್ನುವುದು LKG ಇದ್ದ ಹಾಗೆ. ಇಸ್ರಾಯೇಲರ ಕೆಪಾಸಿಟಿ, ಸಾಮರ್ಥ್ಯ, ಕೃತ್ಯಗಳಷ್ಟೇ ನೋಡಬೇಕಂತ ಆದ ಕಾರಣ ಅಷ್ಟೇ ದೇವರು ಅವರಿಗೆ ಪ್ರಕಟಣೆ ಕೊಟ್ಟಿತ್ತು. ಆದರೆ ಮೋಶೆನೂ ಕೂಡ ಕೃತ್ಯಗಳನ್ನು ನೋಡಿದನು, ಕೃತ್ಯಗಳಿಂದ ಮಾರ್ಗಕ್ಕೆ ಬಂದನು. ಏಕವಚನದಲ್ಲಿ ಬರೆದಿದೆ ಮಾರ್ಗ, ಕೃತ್ಯಗಳು ಬಹುವಚನ. ಮಾರ್ಗ ಅಂತ ಹೇಳಿದ ತಕ್ಷಣ ಏನು ಅಂತ ನಾವು ತಿಳ್ಕೊಳ್ಬಾರ್ದು. ಯೋಹಾನ 14:6 ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದು ಈ ಮಾರ್ಗ. ಆದರೆ ವಿಮೋಚನಕಾಂಡ 33:13 ಮೋಶೆಗೆ ಒಂದು ಆಶೆ ಇತ್ತು. ದೇವರೇ, ನಿನ್ನ ಮಾರ್ಗವನ್ನು ತೋರಿಸು. ದೇವರು ತೋರಿಸಿದನು ಸ್ವಲ್ಪ ಮಟ್ಟಿಗೆ ಹಳೆ ಒಡಂಬಡಿಕೆ. ಆದರೆ ಮೋಶೆಗೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಮಾರ್ಗವನ್ನು, ಯೇಸು ಕ್ರಿಸ್ತನು ನಾನೇ ಮಾರ್ಗ ಅಂತ ಹೇಳಿದಂಥ ಆತನನ್ನೇ ಮೋಶೆ ಮತ್ತು ಎಲಿಯನ ಮುಂದೆ ದೇವರು ತೋರಿಸಿದರು. ಹೌದು, ಆ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನ ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. 9ನೇ ವಚನ ಭಾಳ ಚೆನ್ನಾಗಿದೆ. ಸಂಬಂಧಗಳಲ್ಲಿ ಸಮಸ್ಯೆ ಬರುವುದಕ್ಕೆ ಕಾರಣ ತಪ್ಪು
ಕಂಡು ಹಿಡಿಯೋದು ನಾವು. ಆದರೆ ದೇವರು ಯಾವಾಗಲೂ ತಪ್ಪು ಹುಡುಕುವವನಲ್ಲ. ಆತನು ಹುಡುಕಬೇಕಾಗಿಲ್ಲ. ಸ್ಕ್ಯಾನ್, ಆತನ ದೃಷ್ಟಿ ಸ್ಕ್ಯಾನ್ ಇದ್ದ ಹಾಗೆ ಕಂಡುಬಿಡ್ತದೆ. ಇಬ್ರಿಯ 4:13 ಮುಚ್ಚು ಮರೆ ಅನ್ನುವಂಥದ್ದು ಯಾವುದೂ ಇಲ್ಲ. ಎಲ್ಲವೂ ಬಯಲಾಗಿದೆ, ಸ್ಪಷ್ಟವಾಗಿದೆ. ಆದರೆ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ದೇವರು ಮೂಡ್ ಹೇಗಿರ್ತದೋ ಹೇಗೋ ಎಂಬುದಾಗಿ ನಾವು ಹೇಳಬೇಕಾಗಿಲ್ಲ. ಆತನು ನಿತ್ಯವೂ ಕೋಪಿಸುವವನಲ್ಲ. ಯಾಕಂದರೆ ದೀರ್ಘ ಶಾಂತನು ನಮ್ಮ ದೇವರು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ 10ನೇ ವಚನ ಕೀರ್ತನೆ 103 ನಾವು ನೋಡ್ತೇವೆ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ. ಅಂದರೆ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡಬೇಕಾದರೆ ಶಿಕ್ಷಿಸಲಿಲ್ಲ ಅಂತೆ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಪಾಪ ಅಪರಾಧ ನೋಡ್ರಿ, ಪಾಪ ಮತ್ತು ಅಪರಾಧನೂ ಪಾಪ. ಆದರೆ ಪಾಪಕ್ಕಿಂತಲೂ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥದ್ದು, ಬಲವಾಗಿರುವಂಥದ್ದು ಅಪರಾಧ. ಗೌರ್ಮೆಂಟು, ಸರ್ಕಾರ ಅಪರಾಧ ಹಾಗೆ ಬಿಟ್ಟುಬಿಡುವುದಿಲ್ಲ, ಅದಕ್ಕೆ ಶಿಕ್ಷೆ ಕೊಡಲೇಬೇಕು. ಪಾಪ ಮಾಡಿದ್ದು ಗೌರ್ಮೆಂಟಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಪರಾಧ ಗೊತ್ತಾಯ್ತಂದರೆ ಅದಕ್ಕೆ ಶಿಕ್ಷೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಮತ್ತು ಯೇಸು ಕ್ರಿಸ್ತನ ಕೃಪೆ ಅಂತ ಬಂತಲ್ಲ, ಅಷ್ಟು ಅಪಾರವಾಗಿದೆ. ಹೌದು, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿಬಿಟ್ಟಿದ್ದಾನೆ ದೇವರು. ಈಗ ನೋಡ್ರಿ, ಪಾಪ 10ನೇ ವಚನ, ಅಪರಾಧ 10ನೇ ವಚನ, ದ್ರೋಹ 12ನೇ ವಚನ. ದ್ರೋಹ ಇನ್ನೂ ಸ್ಟ್ರಾಂಗ್ ಅದು. ಇವೆಲ್ಲವನ್ನು ಆತನು ಕ್ಷಮಿಸುವವನು, ಅದಕ್ಕೆ ತಕ್ಕಂತೆ ದಂಡಿಸದೆ ಅದನ್ನು ದೂರ ಮಾಡಿದ ದೇವರಾಗಿದ್ದಾನೆ. ಯಾಕೆ ಹಾಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಆತನು ತಂದೆಯೋಪಾದಿಯಲ್ಲಿ ಕನಿಕರಿಸ್ತಾನೆ. ಹೌದು, ಆ ರೀತಿಯಾಗಿ ಕನಿಕರಿಸ್ತಾನೆ. ಯಾಕೆ ಆತನು ಕನಿಕರಿಸ್ತಾನೆ ಅಂದರೆ, ನಮ್ಮ ಪ್ರಕೃತಿಯನ್ನು ಆತನು ಗೊತ್ತು. ನಾವು ಮಣ್ಣಿಂದ, ಹೌದು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ತಾನೆ. ಆದ ಕಾರಣ ಧೂಳಿಯ ಸ್ವಭಾವ ಸ್ವಲ್ಪ ಇರ್ತದೆ ನಮಗೆ ಎಂಬುದಾಗಿ. ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಎಷ್ಟು ಕಾಲ ಇರ್ತದೆ ಅಂದರೆ ಯುಗ ಯುಗಾಂತರವರೆಗೆ ಇರ್ತದೆ, ಯುಗ ಯುಗಾಂತರಗಳವರೆಗೂ ಇರ್ತದೆ. ಆತನ ನಿಬಂಧನೆಗಳನ್ನು ಕೈಕೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಡೆಯುವವರ ಮಕ್ಕಳು ಮೊಮ್ಮಕ್ಕಳವರೆಗೆ ಆತನು ತನ್ನ ನೀತಿಯನ್ನು ಸಾಧಿಸುವನು. ಇದರಲ್ಲಿ ಒಂದು ಮಾತು, ದೇವರ ವಾಕ್ಯವನ್ನು 18ನೇ ವಚನ ನೆನಪಿನಲ್ಲಿಟ್ಟುಕೊಂಡು, ಇನ್ನೊಂದು ಸಾರಿ ಹೇಳ್ತೇನೆ, ದೇವರ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಕೀರ್ತನೆ 103:18 ನಡೆಯಬೇಕು. ಆ ರೀತಿಯಾಗಿ ನಡೆದರೆ ಮಕ್ಕಳು ಮೊಮ್ಮಕ್ಕಳವರೆಗೂ ದೇವರು ತನ್ನ ನೀತಿಯನ್ನು ಸಾಧಿಸ್ತಾನೆ. ವಾವ್! ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನ ಆಳುವವನಾಗಿದ್ದಾನೆ. ಆ ರೀತಿ ಹೇಳಿಬಿಟ್ಟು ಈಗ ದಾವೀದನು ಏನು ಮಾಡಿಬಿಡ್ತಾನೆ, ದೇವದೂತರಿಗೆ ಬೇರೆ ಬೇರೆಯವರಿಗೆಲ್ಲ ಮೆಸೇಜ್ ಕೊಡ್ತಾನೆ. ಏನಂತ ಕೊಡ್ತಾನೆ ನೋಡೋಣ ಬನ್ನಿರಿ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ. ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದರೆ, ಪರಾಕ್ರಮಶಾಲಿಗಳು ಯಾರು ಅಂತ ಹೇಳಿದ್ರೆ ಭಾಳ ಶಕ್ತಿ, ಮಾಂಸಖಂಡಗಳು ಬಲಶಾಲಿ, ಅವರೇ ಪರಾಕ್ರಮಶಾಲಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ದೇವರ ಆಜ್ಞೆಯನ್ನು ನೆರವೇರಿಸುವವರೇ ಪರಾಕ್ರಮಶಾಲಿಗಳು ಅಂತ ಕೀರ್ತನೆ 103:20ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನ ಸೈನ್ಯಗಳೇ, ದೇವದೂತರೇ ಅಂತ ಹೇಳಿಬಿಟ್ಟು ಈಗ ಆತನ ಸೈನ್ಯಗಳೇ ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ. ಸೇವಕರು ಯಾರು? ದೇವರ ಮೆಚ್ಚುಗೆಯನ್ನು ನೆರವೇರಿಸುವವರು.
ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ, ಮೊದಲು ದೇವದೂತರು, ಆನಂತರ ಆತನ ಶಬ್ದ ಕಿವಿಗೊಡುವವರು, ಪರಾಕ್ರಮಶಾಲಿಗಳು, ಸೈನ್ಯಗಳು, ಸೇವಕರು, ಅನಂತರ ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ. ಏನು ಮಾಡಬೇಕು? 20ನೇ ವಚನ ಕೊಂಡಾಡಿರಿ, 21ನೇ ವಚನ ಕೊಂಡಾಡಿರಿ, 22ನೇ ವಚನ ಕೊಂಡಾಡಿರಿ. ಹಾಗಾದರೆ ಎಲ್ಲರೂ ಏನು ಮಾಡಬೇಕು? ಕೊಂಡಾಡಬೇಕು. ಸ್ಟಾರ್ಟಿಂಗ್ನಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಒಬ್ಬ ವ್ಯಕ್ತಿ ಕೊಂಡಾಡಿ ಈಗ ಸರ್ವ ಸೃಷ್ಟಿಗಳು ಕೊಂಡಾಡಬೇಕು ಎಂಬುದಾಗಿ ಮುಕ್ತಾಯ ಮಾಡ್ತಿದ್ದಾನೆ ದಾವೀದನು. ಕೊಂಡಾಡುವುದು ಸಾಂಕ್ರಾಮಿಕವಾದದ್ದು. ಪ್ರೈಸಿಂಗ್ ಗಾಡ್ ಈಸ್ ಕಾಂಟೇಜಿಯಸ್. ಆ ರೀತಿಯಾಗಿ ನಮ್ಮ ಜೀವಮಾನವೆಲ್ಲ ಕೊಂಡಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 103ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.